ಹಾಕಿ ಸ್ನೇಹಿತರೆ, ಇದನ್ನು ನಾನು ಸ್ಟ್ರೆಂತ್ ತೋರ್ಸೋಕ್ಕೋಸ್ಕರ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋ ಮ್ಯಾಟ್ರ್ ಏನಂತಂದರೆ 2x4 ಟೈಲ್ಸ್ ರೇಟಲ್ಲಿ ನಿಮಗೆ ವೆರೈಟಿ ಸ್ಟೋನ್ ಓವರ್ಸೀಸಲ್ಲಿ 4x6 ಸ್ಮಾರ್ಟ್ ಮಾರ್ಬಲ್ ಬರ್ತಾ ಇದೆ, ಅನ್ಬ್ರೇಕಬಲ್ ಮಾರ್ಬಲ್ ಬರ್ತಾ ಇದೆ ಸೇಮ್ ರೇಟಲ್ಲಿ. ಅಂದಮೇಲೆ 2x4 ಟೈಲ್ಸನ್ನ ಯಾಕೆ ಹಾಕ್ತೀರಾ? ಅಷ್ಟೇ ಅಲ್ಲ, ಸ್ಟ್ರೆಂತ್ ತೋರಿಸ್ತೀನಿ ಬನ್ನಿ. ಟೈಲ್ಸ್ ಇಟ್ಟಿದ್ದೀವಿ, ಗ್ರನೈಟ್ ಇಟ್ಟಿದ್ದೀವಿ, ಸ್ಮಾರ್ಟ್ ಮಾರ್ಬಲ್ ಇಟ್ಟಿದ್ದೀವಿ. ಇದು 15 mm, ಇದು 15 mm, ಅದು ಒಂದು ಆಲ್ಮೋಸ್ಟ್ 9 mm ಇರ್ಬೋದು. ಸರ್ ಅದನ್ನು ಟೆಸ್ಟ್ ಮಾಡಿ, ಹತ್ತಿ ಅದ್ರ ಮೇಲೆ ಫಿನಿಶ್. ಇದನ್ನು ಟೆಸ್ಟ್ ಮಾಡಿ ಬನ್ನಿ, ಟೆಸ್ಟ್ ಮಾಡಿ. 15 mm ಇದು ಕೂಡ ಅಲ್ಲ, 18 mm ಇದೆ ಆ್ಯಕ್ಚುಲಿ. ಹೋಯ್ತು. ಇದು 15 mm, ಇದನ್ನು ಮುರೀರಿ, ನಾನು ನಿಂತ್ಕೊತೀನಿ ಇದ್ರ ಮೇಲೆ. ನೋ ಆಗಲ್ಲ, ವೆರೈಟಿ ಸ್ಟೋನ್ಸಲ್ಲಿ ಚಾನ್ಸೇ ಇಲ್ಲ. ಸರ್ ಬನ್ನಿ ಬನ್ನಿ ಸರ್, ಜಂಪ್ ಮಾಡ್ಬೋದಾ? ಮಾಡೋಣ? ಮುರಿಯಲ್ಲ. ಇವಾಗ ನಿಮಗೆ ಡೌಟ್ ಬರ್ಬೋದು, ಇದರಲ್ಲಿ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಎತ್ತಿ ಸರ್, ಎತ್ತಿ ಸರ್, ಎತ್ತಿ ಸರ್, ಎತ್ತಿ ನೋಡಿ. ಏನು ಪ್ಯಾಕಿಂಗ್ ಇಲ್ಲ, ಏನಿಲ್ಲ. ಸ್ಟ್ರೆಂತು ವೆರೈಟಿ ಸ್ಟೋನ್ಸ್ ಅಂತ ಬಂದಾಗ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಗ್ರನೈಟ್ ಹೊಡೆದೋಯ್ತು, ಟೈಲ್ಸ್ ಹೊಡೆದೋಯ್ತು, ಇವೆಲ್ಲ ಏನಿದ್ರು ನಿಮಗೆ ವಾಲ್ಗೆ ಮಾತ್ರ. ಫ್ಲೋರ್ಗೆ ಯಾವತ್ತಿದ್ರೂ ಕೂಡ ವೆರೈಟಿಯಲ್ಲೇ ಬಂದುಬಿಟ್ಟು ನೀವು ಸ್ಮಾರ್ಟ್ ಮಾರ್ಬಲನ್ನು ಪರ್ಚೇಸ್ ಮಾಡಬೇಕು ಬೆಸ್ಟ್ ಪ್ರೈಸಲ್ಲಿ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಮಾರ್ಕೆಟಲ್ಲಿ ಎಲ್ಲ ಕಡೆ ಕೂಡ ಸ್ಮಾರ್ಟ್ ಮಾರ್ಬಲ್ ಸಿಗ್ಬೋದು, ಆದರೆ ವೆರೈಟಿ ಅಂತ ಬಂದಾಗ ಇಲ್ಲಿ ನಿಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಸಿಗುತ್ತೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ ವೀಕ್ಷಕರೇ. ಸ್ನೇಹಿತರೆ, ವೆರೈಟಿ ಸ್ಟೋನ್ಸ್ ಓವರ್ಸೀಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಅರೌಂಡ್ 150 ಇಂದ 200 ವೆರೈಟಿ ಸಿಗುತ್ತೆ. ಅಷ್ಟೇ ಅಲ್ಲ, ಇವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೂ ಕೂಡ ಸಪ್ಲೈ ಮಾಡ್ತಾರೆ. ಒಂದೆರಡು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಹರ್ಷ ಇನ್ಸ್ಟಿಟ್ಯೂಟ್ ನೆಲಮಂಗಲ, ಅಷ್ಟೇ ಅಲ್ಲದೆ RCC, ಕೈಟ್ಸು, ಬ್ರಿಕ್ ಆ್ಯಂಡ್ ಬೋಲ್ಟು, ಈವನ್ ಬ್ರಿಕ್ ಆ್ಯಂಡ್ ಫ್ಲೈ ನಮ್ಮ ಕನ್ಸ್ಟ್ರಕ್ಷನ್ಗೂ ಕೂಡ ಸಪ್ಲೈ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೂಡ ಸಿಗುತ್ತೆ. ಆ್ಯಂಡ್ ನಮ್ಮ ಕನ್ನಡಕ್ಕವರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಇದೆ. ವೆರೈಟಿ ಸ್ಟೋನ್ಸ್ ಓವರ್ಸೀಸಲ್ಲಿ ನಿಮಗೆ ಓನ್ಲಿ ಸ್ಮಾರ್ಟ್ ಮಾರ್ಬಲ್ ಅಷ್ಟೇ ಅಲ್ಲ, ಟೈಲ್ಸು, ನ್ಯಾಚುರಲ್ ಸ್ಟೋನು, ಟ್ಯಾಡೋ ಟೈಲ್ಸ್ಗಳು, ಡಿಸೈನರ್ ಟೈಲ್ಸು ಪ್ರತಿಯೊಂದು ಅವೈಲೇಬಲ್ ಇದೆ, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ. ವೆರೈಟಿ ಸ್ಟೋನ್ ಓವರ್ಸೀಸಲ್ಲಿ ನೀವು ಸ್ಮಾರ್ಟ್ ಮಾರ್ಬಲ್ನ ಪರ್ಚೇಸ್ ಯಾಕೆ ಮಾಡಬೇಕು ಅಂತಂದರೆ, ಇದು ನಿಮಗೆ ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ, ಫೈರ್ ರೆಸಿಸ್ಟೆಂಟು, ಸ್ಕ್ರ್ಯಾಚ್ ರೆಸಿಸ್ಟೆಂಟು, ಅನ್ಬ್ರೇಕೇಬಲ್ಲು. ಅಷ್ಟೇ ಅಲ್ಲದೆ ನೀವು ಇದನ್ನು ಮಾಮೂಲಿ ಗ್ರನೈಟ್ ಮಾರ್ಬಲ್ ಥರ ಮೋಲ್ಡಿಂಗ್ ಮಾಡ್ಬೋದು, ನೋಸಿಂಗ್ ಮಾಡ್ಬೋದು, ರೌಂಡಿಂಗ್ ಮಾಡ್ಬೋದು. ಯಾವುದೇ ರೀತಿಯ ಕಲರ್ ಫೇಡ್ ಆಗಲ್ಲ, ಸನ್ಲೈಟ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ರಸ್ಟು ಕೂಡ ಬರೋದಿಲ್ಲ, ಸ್ಟೇನ್ಸ್ ಬರೋದಿಲ್ಲ, ವಾಟರ್ ಅಬ್ಸರ್ವೇಷನ್ ಕೂಡ ಇರೋದಿಲ್ಲ. ಇಟಾಲಿಯನ್ ಮಾರ್ಬಲ್ ಡಿಸೈನ್ ಇಲ್ಲಿ ಸಿಗುತ್ತೆ.